ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 29ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಯಾರು ಭಗವಂತನನ್ನ ಯಜ್ಞ ತಪಸ್ಸುಗಳ ಭೋಕ್ತ, ಸಮಸ್ತ ಲೋಕಗಳ ಮಹೇಶ್ವರ ಮತ್ತೆ ಸಮಸ್ತ ಪ್ರಾಣಿಗಳ ಸುಹೃದ್, ಈ 3 ಲಕ್ಷಣಗಳಿಂದ ತಿಳ್ಕೊಳ್ತಾನೋ ಅವನೇ ಶಾಂತಿಯನ್ನ ಪಡ್ಕೊಳ್ತಾನೋ, ಅಥವಾ ಇದರಲ್ಲಿ ಯಾವುದಾದ್ರೂ ಒಂದನ್ನ ಪಡ್ಕೊಂಡ್ರೂ ಸಾಕು, ಅದರಿಂದ ನಾವು ಪರಮಶಾಂತಿಯನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಒಂದು ಪಡ್ಕೊಂಡ್ರೆ ಸಾಕು, ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಆಮೇಲೆ. ಯಾಕಂದ್ರೆ ಒಂದನ್ನ ತಿಳ್ಕೊಂಡ ಮೇಲೆ ನಾವು ಭಗವಂತನನ್ನ ಭಜಿಸದೇ ಇರೋದಿಲ್ಲ. ಅನನ್ಯ ಭಾವದಿಂದ ಭಗವಂತನ ಭಜನೆಯನ್ನ ಮಾಡ್ತಿರ್ತೀವಿ. ಆಮೇಲೆ ಭಗವಂತನ ಕೃಪೆ ನಮ್ಮ ಮೇಲೆ ಆಗತ್ತೆ. ಆ ಕೃಪೆಯಿಂದ ನಾವು ಭಗವಂತನ ಸ್ವರೂಪ ಏನು, ಪ್ರಭಾವ ಏನು, ಅವನ ತತ್ವದಿಂದ ತಿಳ್ಕೊಳ್ಳೋದು, ಅವನ ಗುಣಗಳೇನು, ಎಲ್ಲವನ್ನ ತಿಳ್ಕೊಂಡು ಪೂರ್ಣ ಶಾಂತಿಯನ್ನ ನಾವು ಪಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಭಗವಂತ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರ, ಮತ್ತೆ ಎಲ್ಲ ಲೋಕಗಳ ಮಹೇಶ್ವರ, ಮತ್ತೆ ಎಲ್ಲ ಪ್ರಾಣಿಗಳ ಪರಮ ಸುಹೃದನಾಗಿದ್ದಾನೆ ಅನ್ನುವಂತಹ ಈ ಮಾತನ್ನ ತಿಳ್ಕೊಳ್ಳೋದಕ್ಕೆ ಉಪಾಯ ಏನು, ಯಾವ ರೀತಿ ತಿಳ್ಕೊಳ್ಬೇಕು, ಯಾವ ಸಾಧನೆಯಿಂದ ಮನುಷ್ಯ ಈ ರೀತಿ ಭಗವಂತನ ಸ್ವರೂಪ, ಪ್ರಭಾವ ಮತ್ತೆ ತತ್ವ ಮತ್ತೆ ಗುಣಗಳನ್ನ ಚೆನ್ನಾಗಿ ತಿಳ್ಕೊಂಡು ಅವನ ಅನನ್ಯ ಭಕ್ತನಾಗಬಹುದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ಎಲ್ಲ ತಪಸ್ಸು ಭೋಗ್ತಾರ ಅವನೇ, ಎಲ್ಲ ಲೋಕಗಳ ಮಹೇಶ್ವರ ಅವನೇ, ಎಲ್ಲ ಪ್ರಾಣಿಗಳ ಸುಹೃದ್ ಅವನೇ ಅನ್ನೋದನ್ನ ತಿಳ್ಕೊಳ್ಳೋದು ಹೇಗೆ, ಮತ್ತೆ ತಿಳ್ಕೊಂಡು ಅವನು ಅನನ್ಯ ಭಕ್ತನಾಗೋದು ಹೇಗೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಶ್ರದ್ಧೆ ಮತ್ತೆ ಪ್ರೀತಿಯ ಜೊತೆ ಮಹಾಪುರುಷರ ಸಂಘ. ನೋಡಿ, ಇಲ್ಲಿ ನಮಗಿವಾಗ ಕೃಷ್ಣ ಸ್ವಯಂ ಹೇಳ್ತಾ ಇದ್ದಾನೆ, ನಾವು ಏನು ಮಾಡಿದ್ರೆ ಇದೆಲ್ಲ ಸಿಗುತ್ತೆ ಅಂತಂದ್ಬಿಟ್ಟು. ಶ್ರದ್ಧೆ ಮತ್ತೆ ಪ್ರೀತಿ ಇರಬೇಕು. ಆ ಎರಡೂ ಇಟ್ಕೊಂಡು ನಾವು ಮಹಾಪುರುಷರ ಸಂಘವನ್ನ ಮಾಡಬೇಕು, ಸತ್ಶಾಸ್ತ್ರಗಳ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಮತ್ತೆ ಭಗವಂತನಲ್ಲಿ ಶರಣಾಗತನಾಗಿ ಅತ್ಯಂತ ಉತ್ಸುಕತೆಯಿಂದ ಅವನಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ, ಇಷ್ಟೆಲ್ಲ ಮಾಡಿದಾಗ ಅವನ ದಯೆ ಸಿಗುತ್ತೆ ನಮಗೆ. ಆ ದಯೆಯಿಂದ ಮನುಷ್ಯ ಭಗವಂತನ ಸ್ವರೂಪ, ಪ್ರಭಾವ, ತತ್ವ ಮತ್ತೆ ಗುಣಗಳನ್ನು ತಿಳ್ಕೊಂಡು ಅವನ ಅನನ್ಯ ಭಕ್ತನಾಗಬಹುದು. ಈಗ ಅರ್ಥ ಆಯ್ತಾ? ಶ್ರದ್ಧೆ ಭಕ್ತಿ ಇರಬೇಕು. ಭಕ್ತಿ ಅಂದ್ರೆ ಪ್ರೀತಿ. ಶ್ರದ್ಧೆ ಭಕ್ತಿಯಿಂದ ನಾವು ಸತ್ಸಂಗವನ್ನ ಮಾಡಬೇಕು. ಯಾರಾದರೂ ಮಹಾಪುರುಷರು ನಮ್ಮ ಮುಂದೆ ಕೂತ್ಕೊಂಡು ಹೇಳಿದ್ರೆ ಅದನ್ನ ಕೇಳಿದ್ರು ಆಯ್ತು, ಇಲ್ಲ ಅಂತಂದ್ರೆ ಧರ್ಮಗ್ರಂಥಗಳಂತೂ ಇದೆ, ಅದರಲ್ಲಿ ಹೇಳಿರೋರು ಮಹಾಪುರುಷರು ಮತ್ತೆ ಭಗವಂತ ಸ್ವಯಂ ಈ ಭಗವದ್ಗೀತೆಯನ್ನ ಹೇಳ್ತಾ ಇರೋದು. ಅಂಥವ್ರು ಹೇಳಿರೋದನ್ನ ಕೂತ್ಕೊಂಡು ಶ್ರವಣ ಮಾಡಿ ಅದನ್ನ ಮತ್ತೆ ಮನನ ಮಾಡ್ಕೋಬೇಕು. ಏನು ಕೇಳಿದ್ವೋ ಅದನ್ನ ಮತ್ತೆ ಅದನ್ನ ಮೆಲುಕು ಹಾಕಬೇಕು. ಆಯ್ತಾ? ಅದೆಲ್ಲ ಮಾಡಿದಾಗ ನಮಗೆ ಭಗವಂತನಿಗೆ ಶರಣಾಗತಿ ಆಗಬೇಕು ಅಂತ ಬರುತ್ತೆ. ಆಗ ಶರಣಾಗತಿ ಆದಾಗ ನಾವು ಅವನಿಗೆ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತೀವಲ್ವಾ. ಆ ಪ್ರಾರ್ಥನೆ, ಆ ಶರಣಾಗತಿ, ನಾವು ಮಾಡ್ತಾ ಇರುವ ಸಾಧನೆ ಎಲ್ಲವನ್ನ ಭಗವಂತ ನೋಡ್ತಾ ಇರ್ತಾನೆ, ಕೇಳ್ತಾ ಇರ್ತಾನಲ್ವಾ. ಆಮೇಲೆ ಏನು ಮಾಡ್ತಾನೆ, ನಮಗೆ ಅವನು ತನ್ನ ದಯೆಯನ್ನ ತೋರಿಸ್ತಾನೆ. ಆ ದಯೆಯಿಂದ ಮನುಷ್ಯ ಭಗವಂತನ ಸ್ವರೂಪ ಏನು ಅಂದರೆ, ಭಗವಂತನ ದಯೆ ಕೃಪೆ ಆಗೋವರೆಗೂ ನಮಗಿದೆಲ್ಲ ಅರ್ಥ ಆಗೋದಿಲ್ಲ. ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರಬೇಕು. ಯಾವಾಗ ಭಗವಂತನಿಗೆ ನಮ್ಮ ಮೇಲೆ ಮನಸ್ಸು ಬರುತ್ತೋ, ಕೃಪೆ ನಮ್ಮ ಮೇಲೆ ತೋರಿಸ್ತಾನೋ, ಆಗ ಅವನ ಬಗ್ಗೆ ನಮಗೆ ಗೊತ್ತಾಗೋದು. ಅಲ್ಲಿವರೆಗೂ ನಮಗೆ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ತಿಳ್ಕೊಂಡ ಮೇಲೆ ಅವನು ಅನನ್ಯ ಭಕ್ತನಾಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಮಾಂ ಪದದಿಂದ ಭಗವಂತ ತನ್ನ ಯಾವ ಸ್ವರೂಪದ ಲಕ್ಷ್ಯವನ್ನ ಮಾಡಿಸ್ತಾನೆ ಅಂತ, ಯಾವ ಸ್ವರೂಪವನ್ನ ತೋರಿಸ್ತಾನೆ ಅಥವಾ ನಮ್ಗೆ ಅರ್ಥ ಮಾಡಿಸ್ತಾನೆ ಅಂತ ಅಂದ್ಬಿಟ್ಟು ಉತ್ತರ ಏನು ಅಂತಂದ್ರೆ, ಯಾವ ಪರಮೇಶ್ವರ ಅಜನಾಗಿದ್ದಾನೋ, ಅವಿನಾಶಿ ಮತ್ತೆ ಸಂಪೂರ್ಣ ಪ್ರಾಣಿಗಳ ಮಹಾನ್ ಈಶ್ವರನಾಗಿದ್ರೂ ಕೂಡ ಸಮಯ ಸಮಯದಲ್ಲಿ ತನ್ನ ಪ್ರಕೃತಿಯನ್ನ ಸ್ವೀಕಾರ ಮಾಡಿ ಲೀಲೆ ಮಾಡೋದಕ್ಕೋಸ್ಕರ ಯೋಗ ಮಾಯೆಯಿಂದ ಈ ಜಗತ್ತಿನಲ್ಲಿ ಅವತರಿಸ್ತಾನೋ, ಮತ್ತೆ ಯಾರು ಶ್ರೀಕೃಷ್ಣ ರೂಪದಲ್ಲಿ ಅವತರಿಸಿ ಅರ್ಜುನನಿಗೆ ಉಪದೇಶವನ್ನ ಕೊಡ್ತಿದ್ದಾನೋ, ಅದೇ ನಿರ್ಗುಣ, ಸಗುಣ, ನಿರಾಕಾರ, ಸಾಕಾರ ಮತ್ತೆ ಅವ್ಯಕ್ತ ಮತ್ತೆ ವ್ಯಕ್ತ ಸ್ವರೂಪಿ ಸರ್ವರೂಪಿ ಪರಬ್ರಹ್ಮ ಪರಮಾತ್ಮ, ಸರ್ವಶಕ್ತಿವಂತ, ಸರ್ವವ್ಯಾಪಿ, ಸರ್ವಾಧಾರ ಮತ್ತೆ ಸರ್ವಲೋಕ ಮಹೇಶ್ವರ ಸಮಗ್ರ ಪರಮೇಶ್ವರನನ್ನ ಲಕ್ಷ್ಯವಾಗಿಸಿ ಇಲ್ಲಿ ಮಾಂ ಪದದ ಪ್ರಯೋಗ ಮಾಡಿದ್ದಾರೆ.
ಮಾಡಿದ್ದಾರೆ. ಇಲ್ಲಿ ಮಾಮ್ ಅನ್ನುವಂಥ ಪದ ಯಾವ್ರಿಗೆ ಹೇಳ್ತಾ ಇರೋದು ಅಂತ ಕೇಳ್ತಾ ಇದ್ದಾರಲ್ಲ. ಸೊ ಯಾವ ಪರಮೇಶ್ವರ ಅಜನಾಗಿದ್ದಾನೋ ಅವನು ಹುಟ್ಟೋದೇ ಇಲ್ಲ, ಅವಿನಾಶಿ, ಅವನು ನಾಶನೇ ಆಗೋದಿಲ್ಲ, ಅವನು ಎಲ್ಲ ಜೀವಿಗಳ ಈಶ್ವರನಾಗಿದ್ದಾನೆ. ಆದರೂ ಕೂಡ ಕೆಲವೊಂದು ಸಮಯ ತನ್ನ ಪ್ರಕೃತಿಯನ್ನು ಸ್ವೀಕಾರ ಮಾಡಿಕೊಂಡು ಲೀಲೆ ಮಾಡೋದಕ್ಕೋಸ್ಕರ ಇಲ್ಲಿ ಯೋಗ ಮಾಯೆಯಿಂದ ಅವನು ಈ ಜಗತ್ತಿನಲ್ಲಿ ಅವತಾರ ತಗೊಂಡು ಲೀಲೆಗಳನ್ನೆಲ್ಲ ಮಾಡ್ತಾನೆ. ಇಲ್ಲಿ ಕೃಷ್ಣನ ರೂಪದಲ್ಲಿ ಅವತಾರ ತಗೊಂಡು ಅರ್ಜುನನಿಗೆ ಉಪದೇಶ ಮಾಡಿ ಅದನ್ನು ಇಡೀ ಜಗತ್ತಿಗೆ ಕೊಡಬೇಕು ಅವನು ಭಗವದ್ಗೀತೆಯನ್ನು. ಅದಕ್ಕೋಸ್ಕರ ಮಾಡ್ತಿದ್ದಾನಲ್ಲ, ಅದೇ ನಿರ್ಗುಣನೂ ಸಗುಣನು, ನಿರಾಕಾರನು ಸಾಕಾರನು, ಅವ್ಯಕ್ತನು ವ್ಯಕ್ತನು, ಸರ್ವರೂಪಿ ಪರಬ್ರಹ್ಮ ಪರಮಾತ್ಮನಾಗಿರುವಂತಹ ಆ ಸರ್ವಶಕ್ತಿವಂತ, ಸರ್ವವ್ಯಾಪಿ, ಸರ್ವಲೋಕ ಮಹೇಶ್ವರ, ಸಮಗ್ರ ಪರಮೇಶ್ವರನನ್ನು ಲಕ್ಷ್ಯದಲ್ಲಿ ಇಟ್ಕೊಂಡಿಲ್ಲಿ ಮಾಮ್ ಅನ್ನುವಂಥ ಪದದ ಪ್ರಯೋಗವನ್ನು ಮಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇವತ್ತು ಶ್ರೀಮದ್ ಭಗವದ್ಗೀತೆಯಲ್ಲಿ ಬರುವಂತಹ 5ನೇ ಅಧ್ಯಾಯವಾದಂತಹ ಕರ್ಮ ಸನ್ಯಾಸ ಯೋಗ ಅನ್ನುವಂತಹ ಅಧ್ಯಾಯವನ್ನು ಮುಗಿಸಿದ್ದೀವಿ. ಮುಂದಿನ ಭಾಗದಲ್ಲಿ ನಾವು 6ನೇ ಅಧ್ಯಾಯವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಹರೇ ಕೃಷ್ಣ.